ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವೀಟ್ ಕಾರ್ನ್ ಆಲೂ ಟಿಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದ್ರ ಜೊತೆಗೆ ಉಪ್ಪು ಸೇರಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ. ಯಾಕಂದರೆ ನಾವು ಬಾಲ್ಸ್ ಥರ ಮಾಡ್ತೀವಲ್ಲ, ಅದು ಹದ ಬರಬೇಕಲ್ವ, ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ. ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಬಟ್ ಮಕ್ಕಳಿಗೆ ಹಲ್ಲು ಕೆಳಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಅಂತ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅರ್ಶಿಣ ಪುಡಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಅಂದರೆ ವಡೆ ಮಾಡೋಕ್ಕೆ ಹದ ಮಾಡ್ತೀವಲ್ಲ ಆ ಥರ ಮಿಕ್ಸ್ ಮಾಡಬೇಕು. ನಾವು ಬಾಲ್ಸ್ ಮಾಡೋಕ್ಕೆ ಚೆನ್ನಾಗಿ ಬರಬೇಕದು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಏನು ಗೊತ್ತಾ, ಕಾರ್ನ್ ಸ್ವಲ್ಪ ಸ್ವೀಟ್ ಕಾರ್ನ್ ಒಂದೇ ಒಂದಿತ್ತು, ಆಫ್ ಇತ್ತೇನೋ ಅಷ್ಟೇ. ಅದು ಒಬ್ಬರು ತಿನ್ನೋಕ್ಕಾಗಲ್ಲ, ಇಬ್ಬರು ತಿನ್ನೋಕ್ಕಾಗಲ್ಲ. ಸೊ ಈ ಥರ ಮಾಡಿದ್ದು ನಾನು. ಟೇಸ್ಟ್ ಅಂತೂ ಮಾತ್ರ ಸೂಪರಾಗಿತ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಟೇಸ್ಟ್ ಅಂತ. ಆ್ಯಂಡ್ ಹೆಲ್ದಿ ಕೂಡ ಚೆನ್ನಾಗಿರುತ್ತೆ, ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಒಪಿನಿಯನ್. ಸೊ ಶಾಲೋ ಫ್ರೈ ಮಾಡಿಕೊಟ್ಟೆ ಮಕ್ಕಳಿಗೆ, ಚೆನ್ನಾಗಿ ಇಷ್ಟಪಟ್ಟು ತಿಂದರು. ನೋಡಿ, ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫ್, ಅದನ್ನೆಲ್ಲ ಬಾಲ್ಸ್ ಥರ ಸಣ್ಣ ಸಣ್ಣದಾಗಿ ವಡೆ ಮಾಡ್ತೀವಲ್ಲ ಆ ಥರ ಹಾಕ್ಕೊಳ್ಳಿ. ಸಣ್ಣ ಸಣ್ಣದಾಗಿ ಮಾಡಿ ಆಯಿಲ್ ಹೀಟ್ ಆಗಿರುತ್ತಲ್ವ ಅದ್ರ ಮೇಲೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಪ್ಲೇಟ್ ಮುಚ್ಚಿಬಿಡಿ. ಒಂದು 5 ಮಿನಿಟ್ಸ್ ಅದನ್ನು ಡಿಸ್ಟರ್ಬ್ ಮಾಡಬೇಡಿ. ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಅದನ್ನು ಓಪನ್ ಮಾಡಿ ನೋಡಿ, ಮತ್ತು ಉಲ್ಟಾ ಮಾಡಿ. ಅದನ್ನು ಗೊತ್ತಾಗುತ್ತೆ ನಮಗೆ ಬೆಂದಿದೆಯಾ ಇಲ್ವಾ ಅಂತ. ಉಲ್ಟಾ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ. ಒಂದು 2 ಟೈಮ್ಸ್ 3 ಟೈಮ್ಸ್ ನಾವು ತಿರುಗಿಸಿ ಹಾಕಿ ಬೇಯಿಸಬೇಕು. ಆವಾಗಲೇ ಬೇಯೋದು, ಇಲ್ಲಾಂದರೆ ಚೆನ್ನಾಗಿ ಬೆಂದಿರಲ್ಲ. ಅಫ್ಕೋರ್ಸ್ ಹಸಿದು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಕಾರ್ನ್ ಅಲ್ವಾ, ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಮಕ್ಕಳಿಗೆ ಏನು ಸ್ನ್ಯಾಕ್ಸ್ ಇಲ್ಲ ಅಂದರೆ ತಿನ್ನೋಕ್ಕೆ, ಆವಾಗ ಹಾರ್ಡ್ಲಿ ಒಂದು 15 ಮಿನಿಟ್ಸ್ ಅಷ್ಟೇ ಇದು ಮಾಡೋಕ್ಕೆ ಟೈಮ್ ಹಿಡಿಯೋದು, ಮಾಡಿಬಿಡ್ಬೋದು ಆರಾಮಾಗಿ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟಲ್ಲಿ ಹೇಳಿ. ನಾನೀಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ. ಅಂದರೆ 2 ಟೈಮ್ಸ್ ಉಲ್ಟಾ ಮಾಡಿ ಬೇಯಿಸಬೇಕು. 1 ಟೈಮ್ ಆದರೆ ಅದು ಬೆಂದಿರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ನೋಡಿ, ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಮೇಲೆ, ಹಾಗೆ ಉಲ್ಟಾ ಮಾಡ್ತೀನಿ. ಈಗ ಉಲ್ಟಾ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬಿಡ್ತೀನಿ. ಆಗ ಬೇಯಿಸೋದ್ರಿಂದ ಅದು ರೆಡಿ ಆಗಿರುತ್ತೆ ತಿನ್ನೋಕ್ಕೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಹೆಲ್ದಿ ಕೂಡ ಅಲ್ವಾ, ಡೀಪ್ ಫ್ರೈ ಏನೂ ಅಲ್ಲ. ಆ್ಯಂಡ್ ಆಲೂ ಆ್ಯಂಡ್ ಕಾರ್ನ್ ಹೆಲ್ದಿ ಅಲ್ವಾ, ಸೊ ಮಾಡಿಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗೆ ಆರಾಮಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ, ಮತ್ತೆ ಮಾಡಿಕೊಡು ಅಂತಲೂ ಕೇಳ್ತಾರೆ. ಒನ್ಸ್ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಡಿಶ್ ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.